19 ವರ್ಷಗಳಲ್ಲಿ ಈ ರೀತಿ ಅನೇಕ ಕ್ರಾಂತಿಕಾರಕ ಕೆಲಸಗಳನ್ನು ಮಾಡಿದೆ ಸರ್. ಇನ್ನೊಂದು ವಿಶೇಷ ಗಮನಿಸಬೇಕು, ನೀವು ಗ್ರಾಮೀಣ ಪ್ರದೇಶದಲ್ಲಿ ಇನ್ನೂವರೆಗೂ ಪತ್ರಿಕೆ ನಡೆಸ್ತಾ ಇದ್ದೀರಲ್ಲ, ಅದಕ್ಕೂ ಕೂಡ ನಿಜಕ್ಕೂ ಕೂಡ ಶ್ಲಾಘನೀಯ ಸರ್ ಅದು. ಸೊ ಹಾಗೆ ಮುಂದೆ ಹೋಗ್ತಾ ಸರ್, ಕೃಷಿಯಲ್ಲಿ ವಿಶೇಷವಾಗಿ ಕಾಫಿ ಕೃಷಿಯಲ್ಲಿ ತಂತ್ರಜ್ಞಾನ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಸರ್? ರೈತರಿಗೆ ತಂತ್ರಜ್ಞಾನ ತಲುಪಿಸಲು ಹೇಗೆ ತಾವು ಕೆಲಸ ಮಾಡ್ತಾಯಿದ್ದೀರಾ? ಈ ಕೃಷಿ ಆ್ಯಪ್ ಬಗ್ಗೆ ಮತ್ತು ತಂತ್ರಜ್ಞಾನದ ಬಗ್ಗೆ ಮಾತನಾಡ್ಬೋದಾ ಸರ್? ನಾವು ಈ ಕೃಷಿಕ ಪತ್ರಿಕೆ 2007ರಲ್ಲಿ ಪ್ರಾರಂಭ ಆಗಿ 2009ರಲ್ಲಿ ಒಂದು ಹಳ್ಳಿ ಹಬ್ಬ ಅಂತ ಮಾಡಿದ್ರು. ಕಾರಣ ಇಷ್ಟೇ, ತಂತ್ರಜ್ಞಾನ ನೀವೇನು ಕೇಳಿದ್ರಿ ಅದನ್ನು ಪ್ರಾಕ್ಟಿಕಲಾಗಿ ವರ್ಗಾವಣೆ ಆಗಬೇಕು. ಯಾವುದು ನೋಡಿ ಕಲಿ ಮಾಡಿ ತಿಳಿ ಅನ್ನೋದೊಂದು ಇದಿದೆಯಲ್ಲ, ನಾಣ್ಣುಡಿ ಇದ್ದಾಗೆ ನಾವು ಪ್ರಾಕ್ಟಿಕಲಾಗಿ ಏನಾದರೂ ತೋರಿಸ್ಬೇಕು ರೈತರಿಗೆ ಅನ್ನೋದು ಇಟ್ಕೊಂಡು ಹಳ್ಳಿ ಹಬ್ಬ ಅಂತ ಒಂದು ದೇವವೃಂದದಲ್ಲಿ ಒಂದು ಉತ್ತಮ ಕಾಫಿ ಬೆಳೆಗಾರರ ಪ್ರಶಸ್ತಿ ಕೊಡಬೇಕು ಅಂತ ತೀರ್ಮಾನ ಮಾಡಿ ಅದನ್ನು ಪ್ರಾರಂಭ ಮಾಡಿದ್ರು. ಯಾವತ್ತು 27/12/2009 ಪತ್ರಿಕೆ ಆರಂಭ ಆದ 2 ವರ್ಷ ನಂತರ. ಯಾಕೆ ಪ್ರಾರಂಭ ಮಾಡಿದ್ವು ಅಂದರೆ, ನಾವು ಆ ಸಂದರ್ಭಗಳಲ್ಲಿ ನಾವು ಅಂತ ಏನು ಕೇಳ್ತಿದ್ದೀನಿ ಅಂದರೆ, ನನಗೆ ನಾನು ಅನ್ನೋದು ಹೇಳ್ಕೊಬಾರ್ದು ಅಂತ. ನಾವು ಅಂದರೆ ನಮ್ಮ ಸ್ನೇಹಿತರು ಸೇರಿಕೊಂಡು ಬೆಂಗಳೂರಲ್ಲಿ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದು. ಅದರಲ್ಲಿ ಕಾಫಿ ಮಂಡಳಿಯು ಅದರದ್ದು ಸಹಭಾಗಿತ್ವ ಇತ್ತು. ಆ ಕಾರ್ಯಕ್ರಮಕ್ಕೆ ಇಂಟರ್ನ್ಯಾಷನಲ್ ಕಾಫಿ ಫೆಸ್ಟಿವಲ್ ಅಂತ ಬಂದು ಅಶೋಕ ಹೋಟ್ಲಲ್ಲಿ ಆಯೋಜಿಸಿದ್ರು. 7,000 ರೂಪಾಯಿ ಎಂಟ್ರಿ ಫೀಸ್ ಇತ್ತು. 7,000 ಕೊಟ್ಟು ಬಂದು ಒಳಗಡೆ ಎಲ್ಲ ನಾವು ನೋಡಿದು. 3 ದಿವಸ ಆ ಕಾರ್ಯಕ್ರಮ ನಡೀತಿತ್ತು. ಕಪ್ಪಿಂಗಿಗೆ ಕಾರ್ಯಕ್ರಮ ನೋಡಲಿಕ್ಕೆ 7,000 ಕೊಟ್ಟು ಎಂಟ್ರಿ ಫೀಸ್ ಬರಬೇಕಿತ್ತು. ಸೆಮಿನಾರ್ಗಳಲ್ಲಿ ಅರೇಂಜ್ಮೆಂಟ್ ಅದ್ಭುತವಾಗಿ ಮಾಡಿದರು. ಎಷ್ಟು ಜನ ಇದ್ದರು ಅಂದರೆ 500 ಜನ 600 ಜನ ಟೋಟಲ್ ಪಾರ್ಟಿಸಿಪೇಷನ್ನು. ಅಲ್ಲಿ ಅವಾರ್ಡ್ ಯಾರಿಗೆ ಕೊಡ್ತಿದ್ರು, ಈ ಕಪ್ಪಿಂಗ್ ಕ್ವಾಲಿಟಿ ಕಾಫಿನ ಕಪ್ ಮಾಡಿದ್ದಕ್ಕೆ ಅವಾರ್ಡನ್ನು ಪ್ರಶಸ್ತಿಗಳನ್ನು ಕೊಡ್ತಿದ್ರು. ಆವಾಗ ನನಗನ್ನಿಸ್ತು ಎಲ್ಲೋ ತಪ್ಪಾಗ್ತಿದೆ ಅಂತ. ಆಗ ನಾವು ಇನ್ನೊಂದು ಸಿಸ್ಟಮ್ನ ಬ್ಲೇಮ್ ಮಾಡಲಿಲ್ಲ, ಇನ್ನೊಂದು ಸಿಸ್ಟಮ್ನ ಬೆಳೆಸಬೇಕು ಅನ್ನೋದು ಯಾವಾಗಲೂ ನಮ್ಮ ಬಯಕೆ, ನಿಮ್ಮ ಮನೋಭಾವ. ಯಾವಾಗಲೂ ಏನು ಗೊತ್ತಾ, ನಮಗೆ ಈಸಿ ಯಾವುದೋ ಒಂದು ವ್ಯವಸ್ಥೆಯನ್ನು ದೂಷಿಸೋದು ಭಾಳ ಸುಲಭ, ಆದರೆ ಇನ್ನೊಂದು ವ್ಯವಸ್ಥೆಯನ್ನು ಹುಟ್ಟಾಕೋದು ಭಾಳ ಕಷ್ಟ. ಆ ದಿಕ್ಕಿನಲ್ಲಿ ನಾವು ರೈತರಿಗೆ ಇವರು ಅವಾರ್ಡ್ ಕೊಡ್ತಿಲ್ಲ, ನಾವು ರೈತರಿಗೆ ಅವಾರ್ಡ್ ಕೊಡಬೇಕು ಅಂಥೇಳಿ 2009ರಲ್ಲಿ 27 ಡಿಸೆಂಬರಲ್ಲಿ ಹಳ್ಳಿ ಹಬ್ಬ ಅಂತ ಪ್ರಾರಂಭ ಮಾಡಿದ್ವಿ.